ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ರಿ ಅಂತ ತಿಳ್ಕೊತೀನಿ ನೋಡ್ರಿ. ನಾವು ಸೂಪರ್ ಅಂದ್ರೆ ಸೂಪರ್ ಅದೀವಿ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಏನು ತೋರ್ಸಕತ್ತೀನಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಗಿನ್ ಮಾಡೋದು ಹೆಂಗಂತ ತೋರ್ಸಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ ಗಿನ್ ಮಾಡೋದು ಹೆಂಗಂತ ನೋಡ್ಕೊಂಬರೋಣ್ರಿ. ಮತ್ತು ಗಿನ್ ಮಾಡೋಕೆ ಏನು ಬೇಕಂತ ತೋರಿಸ್ಕೊಡ್ತೇನೆ ಬರ್ರಿ ಫ್ರೆಂಡ್ಸ. ಗಿನ್ ಮಾಡೋಕೆ ಹಾಲು ಬೇಕು ನೋಡ್ರಿ. ಗಿನ್ನದ ಹಾಲು ಏನು ಆಕಳ ಇಳ್ದಿರ್ತೈತಲ್ರಿ 5 ದಿನದವರೆಗೂ ಗಿನ್ನದ ಹಾಲು ಅಂತ ಹೇಳ್ತಾರೆ. ಅದು 3ನೇ ದಿನದ ಹಾಲು ನೋಡ್ರಿ. ನಮ್ಮ ಗಿನ್ನದ ಹಾಲು ಬೆಲ್ಲ ಒಂದೆರಡು ಏಲಕ್ಕಿಕಾಯಿ ನೋಡ್ರಿ. ಈಗ ಗಿನ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ನೋಡ್ರಿ, ಈಗ ಗಿನ್ ಮಾಡೋಕೆ ನಾನು ಒಂದು ಡಬರಿ ಒಳಗೆ ನೀರು ಹಾಕ್ಕೊಂಡು ಅದ್ರೊಳಗೊಂದು ಪ್ಲೇಟ್ ಇಟ್ಟು ಕಾಯಕ್ಕಿಡ್ತೀನಿ ನೋಡ್ರಿ ಫ್ರೆಂಡ್ಸ. ನೀವು ಕುಕ್ಕರ್ ಇದ್ರೆ ಕುಕ್ಕರ್ನಾಗೂ ಇಟ್ಕೋಬೋದು ನೋಡ್ರಿ. ನಾನು ಡಬರಿ ಒಳಗೆ ಮಾಡಕತ್ತೇನೆ ರೀ. ನೋಡ್ರಿ, ಈಗ ಬೆಲ್ಲ ಈ ರೀತಿ ಹಣ್ಣಾಗ ಜಜ್ಕೊಂಡು ಇದಕ್ಕೆ ಹಾಕೊಂಡ್ರಿ. ಬೆಲ್ಲ ನೋಡ್ರಿ, ಇದಕ್ಕೆ ಹಾಕಿ ಕರಗಿಸ್ಬೇಕ್ರಿ. ಇದನ್ನು ನೋಡ್ರಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿ ಆಮೇಲೆ ಏಲಕ್ಕಿ ಪುಡಿ ಹಾಕಿ ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಕರಗಿಸ್ಕೊಳ್ಳೋಣ್ರಿ. ಇದನ್ನು ಕರಗಿಸ್ಕೋಬೇಕ್ರಿ. ಹಳಕ್ಕಿರ್ಲಾರ್ದಂಗೆ ಕರಗಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಈ ರೀತಿ ಕರಗಿಸ್ಕೋಬೇಕ್ರಿ. ಈ ರೀತಿ ಕರಗಿಸ್ಕೋಬೇಕು ನೋಡ್ರಿ. ಒಟ್ಟು ಹಳಕ್ಕಿರ್ಬಾರ್ದ್ರಿ ಫ್ರೆಂಡ್ಸ. ಹಳಕ್ಕಿತ್ತಂದ್ರೆ ಹಂಗೆ ಅದು ತಳಕ್ಕೆ ಕುಂತು ಬಿಡ್ತೈತ್ರಿ. ಹಳಕ್ಕಿರ್ಲಾರ್ದಂಗೆ ಕರಗಿಸ್ಕೋಬೇಕ್ರಿ ಬೆಲ್ಲನ. ನೋಡ್ರಿ, ಅಲ್ಲಿ ನೀರು ಕಾಯಕ್ಕಿಟ್ಟಿನಿ. ನೀರು ಸ್ವಲ್ಪ ಕಾದ ನಂತರ ಇದು ಬೆಲ್ಲ ಕರಗ್ತೈತಿ. ಈ ಕರಗಿಂದ ಅದ್ರೊಳಗೆ ಗಿನ್ ಮಾಡೋಕೆ ಇಡೋಣ್ರಿ ಫ್ರೆಂಡ್ಸ. ನೋಡ್ರಿ, ಈಗ ಬೆಲ್ಲ ಕರಗೈತೆ ನೋಡ್ರಿ. ಈ ರೀತಿ ಕರಗಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಈಗ ಇದನ್ನು ಕುದಿಸೋಕೆ ಇಡೋಣ್ರಿ ಫ್ರೆಂಡ್ಸ. ಇಟ್ಟಿದ್ನೆಲ್ಲ ನೀರು ನೋಡ್ರಿ ಕುದಿಯಾಕತ್ತವು. ಈಗ ಇದನ್ನ ಡಬ್ರಿ ಇದ್ರೊಳಗೆ ಇಡೋಣ್ರಿ ಫ್ರೆಂಡ್ಸ. ನೀವು ಕುಕ್ಕರ್ ಇದ್ರೆ ಕುಕ್ಕರ್ನೇ ಮಾಡ್ಕೊರಿ, ಭಾಳ ಈಜಿ ಆಗತ್ತೆ ರೀ ನಿಮ್ಗೆ. ನಾನು ಈಗ ಈ ರೀತಿ ಇಟ್ಟೀನಿ. ಇದ್ರ ಮೇಲೊಂದು ಮುಚ್ಚಳ ಮುಚ್ಚೋಣ್ರಿ. ಈಗ ಈ ರೀತಿ ಮುಚ್ಚಳ ಮುಚ್ಚಿ ಈಗ ಅದನ್ನು ಕುದಿಯೋಕೆ ಇಡೋಣ ನೋಡ್ರಿ ಫ್ರೆಂಡ್ಸ. ನಮ್ದು ಕುಕ್ಕರ್ ಇದ್ದಿದ್ದಿಲ್ಲ, ನಾನು ಈ ರೀತಿ ಕುದಿಸೋಕ್ಕಿಟ್ಟಿದ್ದೆ ಒಂದು ಕಲ್ಲು ಇಟ್ಟು ವಜ್ಜಕ್ಕೆ. ಈಗ ನೋಡ್ರಿ, ನಮ್ದು ಗಿನ್ನು ರೆಡಿ ಆಗೈತಿ. ಹೆಂಗೆ ಬಂದೈತಂತ ನೋಡೋಣ ಬರ್ರಿ. ನೋಡ್ರಿ, ಆಗೈತೆ ನೋಡ್ರಿ ನಮ್ದು ಗಿನ್ನು. ಸೂಪರ್ ಅಂದ್ರೆ ಸೂಪರ್ ಆಗೈತೆ ನೋಡ್ರಿ. ಮತ್ತು ಟೇಸ್ಟ್ ಹಂಗೆ ಬಂದೈತೆ ನೋಡ್ರಿ ಫ್ರೆಂಡ್ಸ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ್ರಿ. ಗ್ಯಾಸ್ ಬಂದ್ ಮಾಡಿಕೊಂಡು ಇದನ್ನು ತೆಗೀಣ್ರಿ ಫ್ರೆಂಡ್ಸ. ಇದನ್ನು ತಗೊಳ್ಳೋಣ್ರಿ. ವಾವ್, ಸೂಪರ್ ಆಗೈತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಸೂಪರ್ ಅಂದ್ರೆ ಸೂಪರ್ ಬಂದೈತೆ ನೋಡ್ರಿ ಫ್ರೆಂಡ್ಸ. ನೋಡ್ತಿರ್ಬೋದು ನೀವು ನಮ್ಮ ಗಿನ್ ಹೆಂಗೆ ಬಂದೈತಂತ. ನೋಡ್ರಿ, ಸೂಪರ್ ಆಗೈತೆ ನೋಡ್ರಿ ಫ್ರೆಂಡ್ಸ ಗಿನ್ನು. ಆಮೇಲೆ ಇದನ್ನ ಸ್ವಲ್ಪ ಫ್ರಿಜ್ನಾಗ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ. ತಣ್ಣಗಾಗಕ್ಕೆ ಸ್ವಲ್ಪ ಫ್ರಿಜ್ನಾಗ ಇಟ್ಟಿಂದ ತೋರಿಸ್ತೀನಿ ರೀ ನಿಮ್ಗೆ. ಒಂದು 10 ನಿಮಿಷ ಫ್ರಿಜ್ನಾಗ ಇಡೋಣ್ರಿ. ನೋಡ್ರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.